ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹೆವಿಯಾಗಿರಬಾರ್ದು, ಹೆವಿಯಾಗಿ ತಿಂದ್ಬಿಟ್ರೆ ಕೆಲಸ ಮಾಡೋಕ್ಕಾಗಲ್ಲ, ನಿದ್ದೆ ಬರೋ ಥರ ಫೀಲ್ ಆಗುತ್ತೆ ಅಂತ ಹೇಳೋರು ಸುಮಾರು ಜನ ಇರ್ತಾರೆ. ಅಂಥವ್ರಿಗೆ ಇದು ಐಡಿಯಲ್ ಬ್ರೇಕ್ಫಾಸ್ಟು. ಪ್ಲೇನ್ ಓಟ್ಸಿಂದ ವೆಜಿಟೇಬಲ್ ಉಪ್ಮಾ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭ, ಆರೋಗ್ಯವಾಗಿರುತ್ತೆ ಮತ್ತು ಲೈಟಾಗಿ ಫೀಲ್ ಮಾಡ್ಬೋದು ತಿಂದಾಗ. ಖಂಡಿತ ಟ್ರೈ ಮಾಡಿ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಕಡಾಯಿ ಇಟ್ಬಿಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕಿ, ಬೇಸಿಕ್ ಒಗ್ಗರಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ 1 ಟೀ ಸ್ಪೂನ್ ಹಾಕಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಕಾಯಿ ಹಾಕ್ಕೊಳ್ಳಿ. 1 ರಿಂದ 2 ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಖಾರವಾಗಿದ್ದಷ್ಟು ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿನೂ ಅಷ್ಟೇ, ಟೊಮೆಟೊನೂ ಅಷ್ಟೇ, 1 ರಿಂದ 2 ಟೊಮೆಟೊ ಈರುಳ್ಳಿ ತೊಗೊಂಡು ಫೈನಾಗಿ ಚಾಪ್ ಮಾಡಿ ಸ್ವಲ್ಪ ಮೆತ್ತಗಾಗೋವರೆಗೂ ಬಾಡಿಸಿ. ಅದು ಚೆನ್ನಾಗಿ ಬಾಡಿದ್ಮೇಲೆ ತರಕಾರಿಗಳನ್ನ ಸೇರಿಸಿ. ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬಟಾಣಿ ನಿಮ್ಮ ಚಾಯ್ಸಲ್ಲಿ ಯಾವುದಾದ್ರೂ ಸೇರಿಸ್ಕೋಬೋದು. ಸ್ವಲ್ಪ ಹಾಕಿದ್ರೆ ಸಾಕು, ಅದೇ ಜಾಸ್ತಿ ಆಗಿಬಿಡತ್ತೆ. ಸೊ ತರಕಾರಿಗಳಲ್ಲಿ ಇಂಥದ್ದೇ ಹಾಕಬೇಕು ಅಂತ ಏನಿಲ್ಲ, ಯಾವುದು ಹಾಕಿದ್ರೂ ಹೆಲ್ತಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮತ್ತು 1 ಕಪ್ ಅಳತೆಯಲ್ಲಿ ನಾನಿಲ್ಲಿ ಓಟ್ಸ್ ಉಪ್ಮಾ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ತೊಗೋಬೋದು. 1 ಕಪ್ಪು ಅಳತೆ ಓಟ್ಸ್ಗೆ 1 ಕಪ್ಪು ನೀರು, ಅದು ಲೆಕ್ಕ. ತುಂಬ ಸಾಫ್ಟಾಗಿ ಇನ್ನೂ ಬೇಕು ಅಂತಂದರೆ ಒಂಚೂರು ಜಾಸ್ತಿ ನೀರು ಹಾಕ್ಕೋಬೋದು ಅಷ್ಟೇ. ಹಾಕ್ಬಿಟ್ಟು ಫೈನಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ಸೂಪರಾಗಿ ಓಟ್ಸ್ ಉಪ್ಮಾ ರೆಡಿ ಆಗುತ್ತೆ. ಚೆನ್ನಾಗಿ ಬೆಂದ ಮೇಲೆ ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು 1 ರೌಂಡ್ ಮಿಕ್ಸ್ ಮಾಡಿ ಸೂಪರಾದ ಓಟ್ಸ್ ಉಪ್ಮಾ ರೆಡಿ ಆಗುತ್ತೆ. ವಿತಿನ್ 5 to 10 ಮಿನಿಟ್ಸಲ್ಲಿ ಈ ರೆಸಿಪಿ ರೆಡಿ. ಬೇಕಿದ್ದರೆ ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ಕೋಬೋದು ಟೇಸ್ಟ್ ಎನ್ಹಾನ್ಸ್ ಮಾಡೋದಕ್ಕೆ. ಬಿಸಿಯಾಗಿ ಸರ್ವ್ ಮಾಡಿದ್ರೆ ಸಖತ್ತಾಗಿ ಇಷ್ಟಪಟ್ಟು ತಿಂತಾರೆ. ಮತ್ತು ಲೈಟ್ ಫೀಲಿಂಗ್ ಅನಿಸುತ್ತೆ ತಿಂದಾಗ. ಹೆಲ್ತಿ ಬೆನಿಫಿಟ್ಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಆವಾಗ ಈ ಥರ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ವೀಣಾ ಲಕ್ಷ್ಮೀನಾರಾಯಣ್ ಪೇಜನ್ನು ಫಾಲೋ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.